ಶತಮಾನದ ಅಂಚಿನಲ್ಲಿದ್ದಂತಹವರು ಶತಮಾನವನ್ನು ಪೂರೈಸ್ತಾರೆ ಅಂತಕ್ಕಂತಹ ವಿಶ್ವಾಸ ಎಲ್ಲರಲ್ಲೂ ಇತ್ತು. ಆದರೆ ಅನಾರೋಗ್ಯದಿಂದ ಇವತ್ತು ಭೌತಿಕವಾಗಿ ದೇಹವನ್ನು ಅಗಲಿದ್ದಾರೆ. ರಾಜಕೀಯ ಕ್ಷೇತ್ರದಲ್ಲಿ ಅಜಾತ ಶತ್ರುಗಳು ಅಂತ ಅನ್ನೋದನ್ನು ವಾಸ್ತವ ಅಕ್ಷರಶಃ ಗೌರವಿಸಲ್ಪಟ್ಟಂಥವರು ಶಿವಶಂಕರಪ್ಪನವರು. ಅವರೊಂದು ಪಕ್ಷದಲ್ಲಿದ್ದರೂ ಕೂಡ ಎಲ್ಲ ಪಕ್ಷಗಳ ಎಲ್ಲ ರಾಜಕೀಯ ಮುಖಂಡರಿಂದ ಸಮಾನವಾಗಿ ಗೌರವಾಧಾರಗಳಿಗೆ ಪಾತ್ರರಾದಂಥವರು. ದಾವಣಗೆರೆ ಒಂದು ಯಾಂತ್ರಿಕವಾಗಿದ್ದಂತಹ ಒಂದು ನಗರವನ್ನು ಶಿಕ್ಷಣ ಕಾಶಿಯನ್ನಾಗಿ ಪರಿವರ್ತಿಸಿದಂತಹ ಕೀರ್ತಿ ಅವರಿಗೆ ಸಲ್ಲುತ್ತದೆ. ಒಬ್ಬ ವ್ಯಕ್ತಿಯ ಕಾಲದಲ್ಲಿ ಸಾಮಾಜಿಕವಾಗಿ ಏನೆಲ್ಲ ಸುಧಾರಣೆಗಳನ್ನು ಮಾಡಲಿಕ್ಕೆ ಸಾಧ್ಯ ಆದ ಅನ್ನೋದಕ್ಕೆ ಅವರೊಂದು ಪ್ರತ್ಯಕ್ಷ ಸಾಕ್ಷಿಯಾಗಿದ್ದಂಥವರು. ಮಠಮಾನ್ಯಗಳು ದೇವರ ಬಗ್ಗೆ ಅಪಾರವಾದಂಥ ವಿಶ್ವಾಸ ಗೌರವ ಆಧಾರಗಳನ್ನು ಇಟ್ಕೊಂಡಿದ್ದಂಥವರು. ಹಾಗಾಗಿ ನಮ್ಮ ನಾಡಿನ ಅನೇಕ ಧಾರ್ಮಿಕ ಕ್ಷೇತ್ರಗಳಲ್ಲಿ ಅತಿಥಿ ಗೃಹ ಇರ್ಬೋದು, ಧಾರ್ಮಿಕ ಕಾರ್ಯಗಳನ್ನು ನೆರವೇರಿಸುವಲ್ಲಿ ಮುಂಚೂಣಿಯಲ್ಲಿದ್ದಂಥವರು. ಅವರ ಅಗಲಿಕೆ ನಿಜವಾಗಲೂ ಸಮಾಜಕ್ಕೆ ಒಂದು ತುಂಬಲಾರದ ಕೊರತೆಯಾಗಿದೆ. ಅವರ ಆದರ್ಶಗಳನ್ನು ನಮ್ಮ ಮುಂದಿನ ಜನಾಂಗ ಪಾಲಿಸುವಂತಾಗಲಿ ಅಂತ ಹಾರೈಸ್ತೇವೆ. ಶತಮಾನದ ಅಂಚಿನಲ್ಲಿದ್ದಂತಹವರು ಶತಮಾನವನ್ನು ಪೂರೈಸ್ತಾರೆ ಅಂತಕ್ಕಂತಹ ವಿಶ್ವಾಸ ಎಲ್ಲರಲ್ಲೂ ಇತ್ತು. ಆದರೆ ಅನಾರೋಗ್ಯದಿಂದ ಇವತ್ತು ಭೌತಿಕವಾಗಿ ದೇಹವನ್ನು ಅಗಲಿದ್ದಾರೆ. ರಾಜಕೀಯ ಕ್ಷೇತ್ರದಲ್ಲಿ ಅಜಾತ ಶತ್ರುಗಳು ಅಂತ ಅನ್ನೋದನ್ನು ವಾಸ್ತವ ಅಕ್ಷರಶಃ ಗೌರವಿಸಲ್ಪಟ್ಟಂಥವರು ಶಿವಶಂಕರಪ್ಪನವರು. ಅವರೊಂದು ಪಕ್ಷದಲ್ಲಿದ್ದರೂ ಕೂಡ ಎಲ್ಲ ಪಕ್ಷಗಳ ಎಲ್ಲ ರಾಜಕೀಯ ಮುಖಂಡರಿಂದ ಸಮಾನವಾಗಿ ಗೌರವಾಧಾರಗಳಿಗೆ ಪಾತ್ರರಾದಂಥವರು. ದಾವಣಗೆರೆ ಒಂದು ಯಾಂತ್ರಿಕವಾಗಿದ್ದಂತಹ ಒಂದು ನಗರವನ್ನು ಶಿಕ್ಷಣ ಕಾಶಿಯನ್ನಾಗಿ ಪರಿವರ್ತಿಸಿದಂತಹ ಕೀರ್ತಿ ಅವರಿಗೆ ಸಲ್ಲುತ್ತದೆ. ಒಬ್ಬ ವ್ಯಕ್ತಿಯ ಕಾಲದಲ್ಲಿ ಸಾಮಾಜಿಕವಾಗಿ ಏನೆಲ್ಲ ಸುಧಾರಣೆಗಳನ್ನು ಮಾಡಲಿಕ್ಕೆ ಸಾಧ್ಯ ಆದ ಅನ್ನೋದಕ್ಕೆ ಅವರೊಂದು ಪ್ರತ್ಯಕ್ಷ ಸಾಕ್ಷಿಯಾಗಿದ್ದಂಥವರು. ಮಠಮಾನ್ಯಗಳು ದೇವರ ಬಗ್ಗೆ ಅಪಾರವಾದಂಥ ವಿಶ್ವಾಸ ಗೌರವ ಆಧಾರಗಳನ್ನು ಇಟ್ಕೊಂಡಿದ್ದಂಥವರು. ಹಾಗಾಗಿ ನಮ್ಮ ನಾಡಿನ ಅನೇಕ ಧಾರ್ಮಿಕ ಕ್ಷೇತ್ರಗಳಲ್ಲಿ ಅತಿಥಿ ಗೃಹ ಇರ್ಬೋದು, ಧಾರ್ಮಿಕ ಕಾರ್ಯಗಳನ್ನು ನೆರವೇರಿಸುವಲ್ಲಿ ಮುಂಚೂಣಿಯಲ್ಲಿದ್ದಂಥವರು. ಅವರ ಅಗಲಿಕೆ ನಿಜವಾಗಲೂ ಸಮಾಜಕ್ಕೆ ಒಂದು ತುಂಬಲಾರದ ಕೊರತೆಯಾಗಿದೆ. ಅವರ ಆದರ್ಶಗಳನ್ನು ನಮ್ಮ ಮುಂದಿನ ಜನಾಂಗ ಪಾಲಿಸುವಂತಾಗಲಿ ಅಂತ ಹಾರೈಸ್ತೇವೆ. ಶತಮಾನದ ಅಂಚಿನಲ್ಲಿದ್ದಂತಹವರು ಶತಮಾನವನ್ನು ಪೂರೈಸ್ತಾರೆ ಅಂತಕ್ಕಂತಹ ವಿಶ್ವಾಸ ಎಲ್ಲರಲ್ಲೂ ಇತ್ತು. ಆದರೆ ಅನಾರೋಗ್ಯದಿಂದ ಇವತ್ತು ಭೌತಿಕವಾಗಿ ದೇಹವನ್ನು ಅಗಲಿದ್ದಾರೆ. ರಾಜಕೀಯ ಕ್ಷೇತ್ರದಲ್ಲಿ ಅಜಾತ ಶತ್ರುಗಳು ಅಂತ ಅನ್ನೋದನ್ನು ವಾಸ್ತವ ಅಕ್ಷರಶಃ ಗೌರವಿಸಲ್ಪಟ್ಟಂಥವರು ಶಿವಶಂಕರಪ್ಪನವರು. ಅವರೊಂದು ಪಕ್ಷದಲ್ಲಿದ್ದರೂ ಕೂಡ ಎಲ್ಲ ಪಕ್ಷಗಳ ಎಲ್ಲ ರಾಜಕೀಯ ಮುಖಂಡರಿಂದ ಸಮಾನವಾಗಿ ಗೌರವಾಧಾರಗಳಿಗೆ ಪಾತ್ರರಾದಂಥವರು. ದಾವಣಗೆರೆ ಒಂದು ಯಾಂತ್ರಿಕವಾಗಿದ್ದಂತಹ ಒಂದು ನಗರವನ್ನು ಶಿಕ್ಷಣ ಕಾಶಿಯನ್ನಾಗಿ ಪರಿವರ್ತಿಸಿದಂತಹ ಕೀರ್ತಿ ಅವರಿಗೆ ಸಲ್ಲುತ್ತದೆ. ಒಬ್ಬ ವ್ಯಕ್ತಿಯ ಕಾಲದಲ್ಲಿ ಸಾಮಾಜಿಕವಾಗಿ ಏನೆಲ್ಲ ಸುಧಾರಣೆಗಳನ್ನು ಮಾಡಲಿಕ್ಕೆ ಸಾಧ್ಯ ಆದ ಅನ್ನೋದಕ್ಕೆ ಅವರೊಂದು ಪ್ರತ್ಯಕ್ಷ ಸಾಕ್ಷಿಯಾಗಿದ್ದಂಥವರು. ಮಠಮಾನ್ಯಗಳು ದೇವರ ಬಗ್ಗೆ ಅಪಾರವಾದಂಥ ವಿಶ್ವಾಸ ಗೌರವ ಆಧಾರಗಳನ್ನು ಇಟ್ಕೊಂಡಿದ್ದಂಥವರು. ಹಾಗಾಗಿ ನಮ್ಮ ನಾಡಿನ ಅನೇಕ ಧಾರ್ಮಿಕ ಕ್ಷೇತ್ರಗಳಲ್ಲಿ ಅತಿಥಿ ಗೃಹ ಇರ್ಬೋದು, ಧಾರ್ಮಿಕ ಕಾರ್ಯಗಳನ್ನು ನೆರವೇರಿಸುವಲ್ಲಿ ಮುಂಚೂಣಿಯಲ್ಲಿದ್ದಂಥವರು. ಅವರ ಅಗಲಿಕೆ ನಿಜವಾಗಲೂ ಸಮಾಜಕ್ಕೆ ಒಂದು ತುಂಬಲಾರದ ಕೊರತೆಯಾಗಿದೆ. ಅವರ ಆದರ್ಶಗಳನ್ನು ನಮ್ಮ ಮುಂದಿನ ಜನಾಂಗ ಪಾಲಿಸುವಂತಾಗಲಿ ಅಂತ ಹಾರೈಸ್ತೇವೆ. ಶತಮಾನದ ಅಂಚಿನಲ್ಲಿದ್ದಂತಹವರು ಶತಮಾನವನ್ನು ಪೂರೈಸ್ತಾರೆ ಅಂತಕ್ಕಂತಹ ವಿಶ್ವಾಸ ಎಲ್ಲರಲ್ಲೂ ಇತ್ತು. ಆದರೆ ಅನಾರೋಗ್ಯದಿಂದ ಇವತ್ತು ಭೌತಿಕವಾಗಿ ದೇಹವನ್ನು ಅಗಲಿದ್ದಾರೆ. ರಾಜಕೀಯ ಕ್ಷೇತ್ರದಲ್ಲಿ ಅಜಾತ ಶತ್ರುಗಳು ಅಂತ ಅನ್ನೋದನ್ನು ವಾಸ್ತವ ಅಕ್ಷರಶಃ ಗೌರವಿಸಲ್ಪಟ್ಟಂಥವರು ಶಿವಶಂಕರಪ್ಪನವರು. ಅವರೊಂದು ಪಕ್ಷದಲ್ಲಿದ್ದರೂ ಕೂಡ ಎಲ್ಲ ಪಕ್ಷಗಳ ಎಲ್ಲ ರಾಜಕೀಯ ಮುಖಂಡರಿಂದ ಸಮಾನವಾಗಿ ಗೌರವಾಧಾರಗಳಿಗೆ ಪಾತ್ರರಾದಂಥವರು. ದಾವಣಗೆರೆ ಒಂದು ಯಾಂತ್ರಿಕವಾಗಿದ್ದಂತಹ ಒಂದು ನಗರವನ್ನು ಶಿಕ್ಷಣ ಕಾಶಿಯನ್ನಾಗಿ ಪರಿವರ್ತಿಸಿದಂತಹ ಕೀರ್ತಿ ಅವರಿಗೆ ಸಲ್ಲುತ್ತದೆ. ಒಬ್ಬ ವ್ಯಕ್ತಿಯ ಕಾಲದಲ್ಲಿ ಸಾಮಾಜಿಕವಾಗಿ ಏನೆಲ್ಲ ಸುಧಾರಣೆಗಳನ್ನು ಮಾಡಲಿಕ್ಕೆ ಸಾಧ್ಯ ಆದ ಅನ್ನೋದಕ್ಕೆ ಅವರೊಂದು ಪ್ರತ್ಯಕ್ಷ ಸಾಕ್ಷಿಯಾಗಿದ್ದಂಥವರು. ಮಠಮಾನ್ಯಗಳು ದೇವರ ಬಗ್ಗೆ ಅಪಾರವಾದಂಥ ವಿಶ್ವಾಸ ಗೌರವ ಆಧಾರಗಳನ್ನು ಇಟ್ಕೊಂಡಿದ್ದಂಥವರು. ಹಾಗಾಗಿ ನಮ್ಮ ನಾಡಿನ ಅನೇಕ ಧಾರ್ಮಿಕ ಕ್ಷೇತ್ರಗಳಲ್ಲಿ ಅತಿಥಿ ಗೃಹ ಇರ್ಬೋದು, ಧಾರ್ಮಿಕ ಕಾರ್ಯಗಳನ್ನು ನೆರವೇರಿಸುವಲ್ಲಿ ಮುಂಚೂಣಿಯಲ್ಲಿದ್ದಂಥವರು. ಅವರ ಅಗಲಿಕೆ ನಿಜವಾಗಲೂ ಸಮಾಜಕ್ಕೆ ಒಂದು ತುಂಬಲಾರದ ಕೊರತೆಯಾಗಿದೆ. ಅವರ ಆದರ್ಶಗಳನ್ನು ನಮ್ಮ ಮುಂದಿನ ಜನಾಂಗ ಪಾಲಿಸುವಂತಾಗಲಿ ಅಂತ ಹಾರೈಸ್ತೇವೆ. ಶತಮಾನದ ಅಂಚಿನಲ್ಲಿದ್ದಂತಹವರು ಶತಮಾನವನ್ನು ಪೂರೈಸ್ತಾರೆ ಅಂತಕ್ಕಂತಹ ವಿಶ್ವಾಸ ಎಲ್ಲರಲ್ಲೂ ಇತ್ತು. ಆದರೆ ಅನಾರೋಗ್ಯದಿಂದ ಇವತ್ತು ಭೌತಿಕವಾಗಿ ದೇಹವನ್ನು ಅಗಲಿದ್ದಾರೆ. ರಾಜಕೀಯ ಕ್ಷೇತ್ರದಲ್ಲಿ
ಅಜಾತ ಶತ್ರುಗಳು ಅಂತ ಅನ್ನೋದನ್ನು ವಾಸ್ತವ ಅಕ್ಷರಶಃ ಗೌರವಿಸಲ್ಪಟ್ಟಂಥವರು ಶಿವಶಂಕರಪ್ಪನವರು. ಅವರೊಂದು ಪಕ್ಷದಲ್ಲಿದ್ದರೂ ಕೂಡ ಎಲ್ಲ ಪಕ್ಷಗಳ ಎಲ್ಲ ರಾಜಕೀಯ ಮುಖಂಡರಿಂದ ಸಮಾನವಾಗಿ ಗೌರವಾಧಾರಗಳಿಗೆ ಪಾತ್ರರಾದಂಥವರು. ದಾವಣಗೆರೆ ಒಂದು ಯಾಂತ್ರಿಕವಾಗಿದ್ದಂತಹ ಒಂದು ನಗರವನ್ನು ಶಿಕ್ಷಣ ಕಾಶಿಯನ್ನಾಗಿ ಪರಿವರ್ತಿಸಿದಂತಹ ಕೀರ್ತಿ ಅವರಿಗೆ ಸಲ್ಲುತ್ತದೆ. ಒಬ್ಬ ವ್ಯಕ್ತಿಯ ಕಾಲದಲ್ಲಿ ಸಾಮಾಜಿಕವಾಗಿ ಏನೆಲ್ಲ ಸುಧಾರಣೆಗಳನ್ನು ಮಾಡಲಿಕ್ಕೆ ಸಾಧ್ಯ ಆದ ಅನ್ನೋದಕ್ಕೆ ಅವರೊಂದು ಪ್ರತ್ಯಕ್ಷ ಸಾಕ್ಷಿಯಾಗಿದ್ದಂಥವರು. ಮಠಮಾನ್ಯಗಳು ದೇವರ ಬಗ್ಗೆ ಅಪಾರವಾದಂಥ ವಿಶ್ವಾಸ, ಗೌರವ, ಆಧಾರಗಳನ್ನು ಇಟ್ಕೊಂಡಿದ್ದಂಥವರು. ಹಾಗಾಗಿ ನಮ್ಮ ನಾಡಿನ ಅನೇಕ ಧಾರ್ಮಿಕ ಕ್ಷೇತ್ರಗಳಲ್ಲಿ ಅತಿಥಿ ಗೃಹ ಇರ್ಬೋದು, ಧಾರ್ಮಿಕ ಕಾರ್ಯಗಳನ್ನು ನೆರವೇರಿಸುವಲ್ಲಿ ಮುಂಚೂಣಿಯಲ್ಲಿದ್ದಂಥವರು. ಅವರ ಅಗಲಿಕೆ ನಿಜವಾಗಲೂ ಸಮಾಜಕ್ಕೆ ಒಂದು ತುಂಬಲಾರದ ಕೊರತೆಯಾಗಿದೆ. ಅವರ ಆದರ್ಶಗಳನ್ನು ನಮ್ಮ ಮುಂದಿನ ಜನಾಂಗ ಪಾಲಿಸುವಂತಾಗಲಿ ಅಂತ ಹಾರೈಸ್ತೇವೆ. ಶತಮಾನದ ಅಂಚಿನಲ್ಲಿದ್ದಂತಹವರು ಶತಮಾನವನ್ನು ಪೂರೈಸ್ತಾರೆ ಅಂತಕ್ಕಂತಹ ವಿಶ್ವಾಸ ಎಲ್ಲರಲ್ಲೂ ಇತ್ತು. ಆದರೆ ಅನಾರೋಗ್ಯದಿಂದ ಇವತ್ತು ಭೌತಿಕವಾಗಿ ದೇಹವನ್ನು ಅಗಲಿದ್ದಾರೆ. ರಾಜಕೀಯ ಕ್ಷೇತ್ರದಲ್ಲಿ ಅಜಾತ ಶತ್ರುಗಳು ಅಂತ ಅನ್ನೋದನ್ನು ವಾಸ್ತವ ಅಕ್ಷರಶಃ ಗೌರವಿಸಲ್ಪಟ್ಟಂಥವರು ಶಿವಶಂಕರಪ್ಪನವರು. ಅವರೊಂದು ಪಕ್ಷದಲ್ಲಿದ್ದರೂ ಕೂಡ ಎಲ್ಲ ಪಕ್ಷಗಳ ಎಲ್ಲ ರಾಜಕೀಯ ಮುಖಂಡರಿಂದ ಸಮಾನವಾಗಿ ಗೌರವಾಧಾರಗಳಿಗೆ ಪಾತ್ರರಾದಂಥವರು. ದಾವಣಗೆರೆ ಒಂದು ಯಾಂತ್ರಿಕವಾಗಿದ್ದಂತಹ ಒಂದು ನಗರವನ್ನು ಶಿಕ್ಷಣ ಕಾಶಿಯನ್ನಾಗಿ ಪರಿವರ್ತಿಸಿದಂತಹ ಕೀರ್ತಿ ಅವರಿಗೆ ಸಲ್ಲುತ್ತದೆ. ಒಬ್ಬ ವ್ಯಕ್ತಿಯ ಕಾಲದಲ್ಲಿ ಸಾಮಾಜಿಕವಾಗಿ ಏನೆಲ್ಲ ಸುಧಾರಣೆಗಳನ್ನು ಮಾಡಲಿಕ್ಕೆ ಸಾಧ್ಯ ಆದ ಅನ್ನೋದಕ್ಕೆ ಅವರೊಂದು ಪ್ರತ್ಯಕ್ಷ ಸಾಕ್ಷಿಯಾಗಿದ್ದಂಥವರು. ಮಠಮಾನ್ಯಗಳು ದೇವರ ಬಗ್ಗೆ ಅಪಾರವಾದಂಥ ವಿಶ್ವಾಸ, ಗೌರವ, ಆಧಾರಗಳನ್ನು ಇಟ್ಕೊಂಡಿದ್ದಂಥವರು. ಹಾಗಾಗಿ ನಮ್ಮ ನಾಡಿನ ಅನೇಕ ಧಾರ್ಮಿಕ ಕ್ಷೇತ್ರಗಳಲ್ಲಿ ಅತಿಥಿ ಗೃಹ ಇರ್ಬೋದು, ಧಾರ್ಮಿಕ ಕಾರ್ಯಗಳನ್ನು ನೆರವೇರಿಸುವಲ್ಲಿ ಮುಂಚೂಣಿಯಲ್ಲಿದ್ದಂಥವರು. ಅವರ ಅಗಲಿಕೆ ನಿಜವಾಗಲೂ ಸಮಾಜಕ್ಕೆ ಒಂದು ತುಂಬಲಾರದ ಕೊರತೆಯಾಗಿದೆ. ಅವರ ಆದರ್ಶಗಳನ್ನು ನಮ್ಮ ಮುಂದಿನ ಜನಾಂಗ ಪಾಲಿಸುವಂತಾಗಲಿ ಅಂತ ಹಾರೈಸ್ತೇವೆ. ಶತಮಾನದ ಅಂಚಿನಲ್ಲಿದ್ದಂತಹವರು ಶತಮಾನವನ್ನು ಪೂರೈಸ್ತಾರೆ ಅಂತಕ್ಕಂತಹ ವಿಶ್ವಾಸ ಎಲ್ಲರಲ್ಲೂ ಇತ್ತು. ಆದರೆ ಅನಾರೋಗ್ಯದಿಂದ ಇವತ್ತು ಭೌತಿಕವಾಗಿ ದೇಹವನ್ನು ಅಗಲಿದ್ದಾರೆ. ರಾಜಕೀಯ ಕ್ಷೇತ್ರದಲ್ಲಿ ಅಜಾತ ಶತ್ರುಗಳು ಅಂತ ಅನ್ನೋದನ್ನು ವಾಸ್ತವ ಅಕ್ಷರಶಃ ಗೌರವಿಸಲ್ಪಟ್ಟಂಥವರು ಶಿವಶಂಕರಪ್ಪನವರು. ಅವರೊಂದು ಪಕ್ಷದಲ್ಲಿದ್ದರೂ ಕೂಡ ಎಲ್ಲ ಪಕ್ಷಗಳ ಎಲ್ಲ ರಾಜಕೀಯ ಮುಖಂಡರಿಂದ ಸಮಾನವಾಗಿ ಗೌರವಾಧಾರಗಳಿಗೆ ಪಾತ್ರರಾದಂಥವರು. ದಾವಣಗೆರೆ ಒಂದು ಯಾಂತ್ರಿಕವಾಗಿದ್ದಂತಹ ಒಂದು ನಗರವನ್ನು ಶಿಕ್ಷಣ ಕಾಶಿಯನ್ನಾಗಿ ಪರಿವರ್ತಿಸಿದಂತಹ ಕೀರ್ತಿ ಅವರಿಗೆ ಸಲ್ಲುತ್ತದೆ. ಒಬ್ಬ ವ್ಯಕ್ತಿಯ ಕಾಲದಲ್ಲಿ ಸಾಮಾಜಿಕವಾಗಿ ಏನೆಲ್ಲ ಸುಧಾರಣೆಗಳನ್ನು ಮಾಡಲಿಕ್ಕೆ ಸಾಧ್ಯ ಆದ ಅನ್ನೋದಕ್ಕೆ ಅವರೊಂದು ಪ್ರತ್ಯಕ್ಷ ಸಾಕ್ಷಿಯಾಗಿದ್ದಂಥವರು. ಮಠಮಾನ್ಯಗಳು ದೇವರ ಬಗ್ಗೆ ಅಪಾರವಾದಂಥ ವಿಶ್ವಾಸ, ಗೌರವ, ಆಧಾರಗಳನ್ನು ಇಟ್ಕೊಂಡಿದ್ದಂಥವರು. ಹಾಗಾಗಿ ನಮ್ಮ ನಾಡಿನ ಅನೇಕ ಧಾರ್ಮಿಕ ಕ್ಷೇತ್ರಗಳಲ್ಲಿ ಅತಿಥಿ ಗೃಹ ಇರ್ಬೋದು, ಧಾರ್ಮಿಕ ಕಾರ್ಯಗಳನ್ನು ನೆರವೇರಿಸುವಲ್ಲಿ ಮುಂಚೂಣಿಯಲ್ಲಿದ್ದಂಥವರು. ಅವರ ಅಗಲಿಕೆ ನಿಜವಾಗಲೂ ಸಮಾಜಕ್ಕೆ ಒಂದು ತುಂಬಲಾರದ ಕೊರತೆಯಾಗಿದೆ. ಅವರ ಆದರ್ಶಗಳನ್ನು ನಮ್ಮ ಮುಂದಿನ ಜನಾಂಗ ಪಾಲಿಸುವಂತಾಗಲಿ ಅಂತ ಹಾರೈಸ್ತೇವೆ.